ಪರಮಶ್ರೀ ಸಿದ್ದರಾಮಾನಂದ ಸ್ವಾಮೀಜಿಯವರ ಪುಣ್ಯ ರಾಜ ಕಾರ್ಯಕ್ರಮ 31/1/2026 ಒಂದನೇ ತಾರೀಕು ಆಗುತ್ತದೆ. 31/1/2026 ಎಲ್ಲ ಸಮಾಜದ ಗುರುಗಳಿಂದ ಅವರಿಗೆ ಪೂಜೆ ನಮನಗಳು ಕಾರ್ಯಕ್ರಮ ನಡೀತವೆ. ಒಂದೇ ದಿನ ಕಾರ್ಯಕ್ರಮ ಎಲ್ಲ ಸಮಾಜ 31 ಎಲ್ಲ ಸಮಾಜದ ಗುರುಗಳು ಅಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಇದಕ್ಕೆ ವಿಧಿವಿಧವಾಗಿ ಗುರುಗಳ ಯಾವ ರೀತಿ ಇದಾಗ್ತವೆ ಎಲ್ಲ ಪೂಜಾ ಕಾರ್ಯಕ್ರಮಗಳು ಸಾಯಂಕಾಲದೊಳಗೆ ನೆರವೇರ್ತವೆ. ನುಡಿ ನಮನ ಕಾರ್ಯಕ್ರಮ 1ನೇ ತಾರೀಕು 1/2/2026 ನುಡಿ ನಮನ ಕಾರ್ಯಕ್ರಮ ಗುರುಗಳದು ಅವತ್ತು ಏರ್ಪಟ್ಟಿದೆ. ಆ ನುಡಿ ನಮನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಎಲ್ಲ ಮಂತ್ರಿಗಳು, MLAಗಳು, ಸತೀಶ್ ಜಾರಕಿಹೊಳಿ ಅವರು, ಮಂತ್ರಿಯವರು, ಹಾಗೂ MLA ಅವರು, MLC ಅವರು ಹಾಗೂ ಸಮಾಜದ ಗಣ್ಯ ವ್ಯಕ್ತಿಗಳು, ಸಮಾಜದ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ಸಮಾಜದ ಗಣ್ಯರು, ಟ್ರಸ್ಟಿನ ಸದಸ್ಯರು, ರಾಜ್ಯ ಕುರುಬರ ಸಂಘದ ಟ್ರಸ್ಟಿನ ಎಲ್ಲ ಸದಸ್ಯರು, ಅಧ್ಯಕ್ಷರು, ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರು, ಸಮಾಜಗಳು ಹಾಗೂ ಎಲ್ಲ ಗುರುಗಳ ಭಕ್ತಾದಿಗಳು, ಸರ್ವ ಸಮಾಜದ ಎಲ್ಲ ಭಕ್ತಾದಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅತ್ಯಂತ ವಿಜೃಂಭಣೆಯಾಗಿ ಈ ನುಡಿ ನಮನ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ಸಮಾಜದ ಎಲ್ಲ ಗಣ್ಯರು ನಿರ್ಧರಿಸ್ಯಾರ. ಆದ ಕಾರಣ 1ನೇ ತಾರೀಕು ಅದು ಆ್ಯಕ್ಚುಲಿ 31ಕ್ಕೆ ಇತ್ತು. ಸಿದ್ದರಾಮಯ್ಯ ಸಾಹೇಬರು 1ನೇ ತಾರೀಕು ಬರ್ತು ಅನ್ನೋದಕ್ಕೆ 1ನೇ ತಾರೀಕಿಗೆ ಇಟ್ಟದ. ಅದಕ್ಕೆ 31ಕ್ಕೆ ಏನಿದೆ ಅವ್ರ ಇದು ಕಾರ್ಯಕ್ರಮ ಅಷ್ಟೇ, ಪೂಜಾ ಕಾರ್ಯಕ್ರಮಗಳು ಇದೆ ಅಂತ ನಮಗೆ ಮಾಹಿತಿ. 1ನೇ ತಾರೀಕು ಏನು ಮಾಡ್ತಾರೆ? 1ನೇ ತಾರೀಕು ನುಡಿ ನಮನ ಕಾರ್ಯಕ್ರಮಗಳು CM ಸಾಹೇಬರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನಡೀತೈತೆ. ಎಲ್ಲ ಸಮಾಜದ ಹಿರಿಯರು, ಆಮೇಲೆ ಮಂತ್ರಿ ಮಹೋದಯರು ಅಂದಿಲ್ಲ, ಎಲ್ಲ ರಾಜಕೀಯ ವ್ಯಕ್ತಿಗಳು ಒಂದೇ ಪಾರ್ಟಿಯಲ್ಲಿ ಎಲ್ಲ ಪಾರ್ಟಿ ಎಲ್ಲರೂ ಭಾಗವಹಿಸ್ತಾರೆ. MLA ಆಗ್ಬೋದು, MP ಆಗ್ಬೋದು. ಸಿನ್ನೂರು ತಾಲೂಕಿಂದ ಎಷ್ಟು ಜನ? ಸಿನ್ನೂರು ತಾಲೂಕಿನಿಂದ ಈಗ ನಾವು ಎಷ್ಟು ಜನ ಹೋಗ್ಬೋದು? ಮಾನ್ಯ ಅಂಬರೀಷ್ ಈಗಾಗಲೇ ಕೆ ಭೀಮಣ್ಣ ವಕೀಲರು ದಿನಾಂಕ 1/2/2026 ಕಾಗಿನೆಲೆ ಸಂಸ್ಥಾನ ಕನಕ ಗುರುಪೀಠ ಚಿಂತನೆ ಪೀಠಿನ ಶಾಖಾ ಮಠದ ಪರಮ ಪೂಜ್ಯ ಸಿದ್ದರಾಮಂದ ಪುರಿಗಳ ಲಿಂಗೈಕ್ಯರಾದ ಪ್ರಯುಕ್ತ ಆ ಒಂದು ಪುಣ್ಯಾರಾಧನೆ ಸಮಾರಂಭ ಈಗಾಗಲೇ ನಿನ್ನೆ ನಾನು ಮತ್ತು ಕೆ ವಿಪಕ್ಷಪ್ಪನವರ ಒಂದು ನೇತೃತ್ವದಲ್ಲಿ ನಿನ್ನೆಲ್ಲ ಅಲ್ಲಿ ಪೂರ್ವ ಸಿದ್ಧತೆಗಳ ಸಲುವಾಗಿ ಪರಿಶೀಲನೆಯಲ್ಲಿ ಹೋದಾಗ ಎಲ್ಲ ತಯಾರಿ ನಡೀತಾ ಇದೆ. ಈಗಾಗಲೇ ಭೀಮಣ್ಣ ಹೇಳಿದಂಗೆ 31ರಂದು ಅವರ ಒಂದು ಪರಮ ಪೂಜ್ಯ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಯವರದ್ದು ಆದೇಶದ ಮೇರೆಗೆ 60 ಜನ ಅಂದರೆ ವಿವಿಧ ಧರ್ಮಗಳ ಪೀಠಾಧಿಪತಿಗಳು, ಅಂದರೆ ಸಮಾಜದ ವಿಶೇಷವಾಗಿ ಸನ್ಯಾಸಿ ಗುರುಗಳಿಗೆ ಅವತ್ತು ಅವರೆಲ್ಲ ಪೂಜಾ ವಿಧಿವಿಧಾನಗಳನ್ನು ಅವರ ಒಂದು ಸಮಾಧಿಗೆ ಎಲ್ಲ ಪದ್ಧತಿ ಪ್ರಕಾರ ಕಾರ್ಯಗಳನ್ನು ನೆರವೇರಿಸಿದ ನಂತರ ಅವರೆಲ್ಲರನ್ನ ಒಂದು ಕರೆದು ಅವರ ಒಂದು ಆತ್ಮಕ್ಕೆ ಚಿರಶಾಂತಿ ಕೋರಿ ಅವರಿಗೆ ಒಂದು ಪ್ರಸಾದ ವ್ಯವಸ್ಥೆ ಮಾಡಿ ಅವರಿಗೆ ವಸ್ತ್ರಧಾರಣೆ ಮತ್ತು ವಿವಿಧ ರೀತಿಯೆಲ್ಲ ಕಾಣಿಕೆಗಳನ್ನು ಸಲ್ಲಿಸಿದ ನಂತರ ಮರುದಿವಸ ಅಂದರೆ 1ನೇ ತಾರೀಕು ವೇದಿಕೆ ಸಮಾರಂಭ. ಆ ವೇದಿಕೆ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಆಮೇಲೆ ಕಂದಾಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ವಿವಿಧ ಸಚಿವರು ಎಲ್ಲರೂ ಆಗಮಿಸಿದ್ದಾರೆ. ಸುಮಾರು ಈಗ ಒಂದು ಹಮ್ಮಿಕೊಂಡಿರೋ ಕಾರ್ಯಕ್ರಮಕ್ಕೆ 50ರಿಂದ 60 ಸಾವಿರ ಜನ ಸೇರುವ ಒಂದು ನಿರೀಕ್ಷೆ ಇದ್ದು, ಪ್ರತಿ ತಾಲೂಕಿನ ವತಿಯಿಂದ ಆಯಾ ಭಕ್ತರಿಗೆ ಯಾರೂ ಇಲ್ಲಿ ಜನರನ್ನು ಕರ್ಕೊಂಬರಲಿಕ್ಕೆ ವಾಹನಗಳ ವ್ಯವಸ್ಥೆ ಮಾಡಿಲ್ಲ. ಆದರೆ ನಮಗೆ ಬಂದ ಮಾಹಿತಿ ನಮಗೆ ಮತ್ತು ಫೋನಿನ ಮುಖಾಂತರ ಎಲ್ಲರೂ ತಿಳಿಸ್ತಾ ಇದ್ದಾರೆ. ಪ್ರತಿಯೊಂದು ಸಮಾಜದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋರು 1, 2, 3
ಕೃಷಿಯರ್ಗಳನ್ನ ಮಾಡ್ಕೊಂಡು ತಾವೇ ಸ್ವಯಂ ಪ್ರೇರಿತರಾಗಿ ಒಂದು ಸ್ವಾಮೀಜಿಗಳ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಈಗಾಗಲೇ ಅಲ್ಲಿ ಭವ್ಯವಾದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಪೂರ್ವ ಸಿದ್ಧತೆಗಾಗಿ ನಿನ್ನೆ ರಾಯಚೂರು ಜಿಲ್ಲಾ SP ಅವರು ಮತ್ತು ಪೊಲೀಸ್ ತಂಡ ಪರಿವೀಕ್ಷಣೆ ಮಾಡಿ ಅಲ್ಲೆಲ್ಲ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಎಲ್ಲ ಯಾವುದೇ ಜನರಿಗೆ ಯಾವುದೇ ರೀತಿಯಿಂದ ಬರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದಂತಂದು ಪ್ರಸಾದದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಿನ್ನೆ ವಿಪಕ್ಷಗಳ ಒಂದು ನೇತೃತ್ವದಲ್ಲಿ ಎಲ್ಲ ಜವಾಬ್ದಾರಿಯುತ ಹಂಚಿಕೆಗಳನ್ನು ಮಾಡಿ ಅವರೆಲ್ಲರಿಗೆ ಕಾರ್ಯನಿರ್ವಹಿಸಿ ಬಂದಿದ್ದಾರೆ. ಕಾರ್ಯಗಳು ಅಚ್ಚುಕಟ್ಟಾಗಿ ನಡೀತಾ ಇದೆ. ಆದ್ದರಿಂದ ಈ ಒಂದು ಸ್ವಾಮೀಜಿಯವರ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಒಂದು ಪುಣ್ಯ ಆರಾಧನೆ ಕಾರ್ಯಕ್ರಮ ಬಹಳಷ್ಟು ಭಕ್ತರಿಗೆ ತೀವ್ರ ಅವರ ಒಂದು ಲಿಂಗೈಕ್ಯತೆ ಅನಿರೀಕ್ಷಿತವಾಗಿರೋದ್ರಿಂದ ಸಹಜವಾಗಿ ಸಮಾಜದೆಲ್ಲ ಭಕ್ತರಿಗೆ ಬಹಳ ಒಂದು ಆಸಕ್ತಿ ಅಥವಾ ಶ್ರದ್ಧೆ ಇರೋದರಿಂದ ಭಾಳಷ್ಟು ಜನ ಸೇರುವುದು ನಿರೀಕ್ಷೆ ಇರೋದ್ರಿಂದ ಈ ಒಂದು ಎಲ್ಲ ತಾಲೂಕಿನಲ್ಲಿ ಈಗಾಗಲೇ ನಿಯೋಜಿತ ಅಂತ ಇನ್ನೂ ಯಾರನ್ನೂ ಮಾಡಿಲ್ಲ. ಆದರೂ ಅಲ್ಲಿರ್ತಕ್ಕಂಥ ಕೆಲವು ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಡೀ ಈ 7 ಜಿಲ್ಲೆ ಅಂದರೆ ಈ ಶಾಖಾ ಮಟ್ಟದ ಕಲಬುರಗಿ ವಿಭಾಗ ಮಟ್ಟದ ಎಲ್ಲ ತಾಲೂಕುಗಳಿಗೆ ಹೋಗಿ ಪತ್ರಿಕಾ ಹೇಳಿಕೆ ಮುಖಾಂತರ ಜನರನ್ನು ಸ್ವಾಗತಿಸುವ ಒಂದು ಕಾರ್ಯಕ್ರಮ. ಆ ದಿಶೆಯಲ್ಲಿ ಇವತ್ತು ಕೂಡ ಸಿಂಧನೂರಿನಲ್ಲಿ ತಮ್ಮೆಲ್ಲರನ್ನ ಕರೆದು ಈ ಒಂದು ಸಂದೇಶವನ್ನು ಬರೀ ಹಾಲ್ಮತ ಸಮಾಜಕ್ಕೆ ಅಂತಲ್ಲ ಎಲ್ಲ ಒಂದು ವರ್ಗದ ಜನಸಾಮಾನ್ಯರಿಗೆ ಭಕ್ತರಿಗೆ ಈ ಒಂದು ಸಂದೇಶವನ್ನು ತಮ್ಮ ಮೂಲಕ ನೀಡಿ ಆ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈ ಮೂಲಕ ನಾವೆಲ್ಲ ಪದಾಧಿಕಾರಿಗಳು ಸೇರಿ ಒಂದು ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಇದನ್ನು ತಾವು ಜನರಿಗೆ ಮುಟ್ಟಿಸ್ಬೇಕಂತ ನಾನು 2 ಮಾತು